ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ರಾಶಿ ಫಲಗಳ ಬಗ್ಗೆ ನಾವು ಮಾತಾಡೋಕ್ಕಿಂತ ಮುಂಚೆ ನಾನು ಹೇಳೋದೇನಂದ್ರೆ, ನೋಡಿ, ಜಾತಕವನ್ನು ನೋಡುವಾಗ ಒಂದೇ ರಾಶಿಯಲ್ಲಿ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಹುಟ್ಟಿರ್ತಾರೆ. ಈಗ ಸಾಡೆ ಸಾತಿ ಅಂತೀವಿ. ಈಗ ಕುಂಭ ರಾಶಿಯಲ್ಲಿ, ಮೀನ ರಾಶಿಯಲ್ಲಿ ಎಷ್ಟು ಜನ ಹುಟ್ಟಿಲ್ಲ. ಎಲ್ಲರಿಗೂ ಸಮಸ್ಯೆಗಳು ಬರ್ತಾ ಇದೆಯಾ? ಖಂಡಿತ ಇಲ್ಲ. ಈಗ ಗಜಕೇಸರಿ ಯೋಗ ಅಂತೀವಿ. ಈ ಯೋಗ ಎಲ್ರಿಗೂ ಒಂದೇ ತರ ಎಫೆಕ್ಟ್ ಮಾಡುತ್ತಾ? ಇಲ್ಲ. ಆದ್ರೆ ಇದನ್ನ ಕನ್ಫರ್ಮ್ ಮಾಡೋದು ಹೇಗೆ ಅಂದ್ರೆ, ನಿಮ್ಮ ಹಸ್ತರೇಖೆಗಳನ್ನ ಜಾತಕಕ್ಕೆ ಹೊಂದಾಣಿಕೆ ಮಾಡಬೇಕು. ನಿಮ್ಮ ಜಾತಕ ಹಸ್ತರೇಖೆ ಎರಡು ಮ್ಯಾಚ್ ಆಗ್ಬೇಕು. ಜಾತಕದಲ್ಲಿರುವಂತಹ ಯೋಗಗಳು ಹಸ್ತದಲ್ಲೂ ಕಾಣಬೇಕು. ಅಲ್ಲಿ ಗಜಕೇಸರಿ ಯೋಗ ಇದ್ರೆ ಇಲ್ಲೂ ಇರಬೇಕು, ಅಲ್ಲಿ ಕುಜದೋಷ ಇದ್ರೆ ಇಲ್ಲೂ ಇರಬೇಕು. ಒಂದೊಂದ್ಸಲ ನಮ್ಮ ಬರ್ತ್ ಟೈಮ್ ಮಿಸ್ಟೇಕ್ ಇರುತ್ತೆ. ಎರಡರಲ್ಲೂ ಮ್ಯಾಚ್ ಮಾಡಿ ಕೊನೆಗೆ ನಾನು ಅದನ್ನ ಅವರಿಗೆ ಭವಿಷ್ಯವಾಣಿನ ಹೇಳ್ತೀನಿ. ಈ ರೀತಿ ಮಾಡಿದಾಗ ತುಂಬಾ ಅಕ್ಯುರೇಟ್ ಆಗಿ ಪ್ರಿಡಿಕ್ಷನ್ ಗೊತ್ತಾಗುತ್ತೆ. ಸೊ ಜಾತಕದಲ್ಲಿ ಇರುವಂತದ್ದು ಹಸ್ತ ಸಾಮುದ್ರಿಕ, ಇದು ನಾಡಿ ಜ್ಯೋತಿಷ್ಯ ಮತ್ತೆ ಭಾರತೀಯ ಹಸ್ತ ಸಾಮುದ್ರಿಕ ಮಾತ್ರ, ವೆಸ್ಟರ್ನ್ ಪಾಮಿಸ್ಟ್ರಿ ಅಲ್ಲ. ಇದನ್ನ ಮ್ಯಾಚ್ ಮಾಡಿ ನೋಡುವಂಥದ್ದು ಬಹಳ ಎಫೆಕ್ಟಿವ್ ಮೆಥಡ್. ಆ ರೀತಿಯಲ್ಲಿ ನಿಮ್ಮ ಜಾತಕವನ್ನು ನೋಡಿ ಜೀವನದಲ್ಲಿ ನಡೆಯುವ ಹಲವಾರು ಘಟನೆಗಳ ಬಗ್ಗೆ ಹೇಳ್ಬೋದು. ಮದುವೆ ಯಾವಾಗ, ಸಾಲ ಯಾವಾಗ ತೀರುತ್ತೆ, ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬಗ್ಗೆ, ಸೈಕಲಾಜಿಕಲ್ ಆರೋಗ್ಯದ ಬಗ್ಗೆ ಬಹಳಷ್ಟು ವಿಚಾರಗಳನ್ನ ಹೇಳ್ಬೋದು. ಈ ಬಗೆಯಲ್ಲಿ ನಿಮ್ಮ ಜಾತಕ ನೋಡ್ಬೇಕು ಅಂದಾಗ ನಿಮ್ಮ ಹಸ್ತರೇಖೆ, ನಿಮ್ಮ ಜಾತಕ ಎರಡನ್ನೂ ಕಳಿಸಿ, ನಿಮ್ಮ ಡೇಟ್ ಆಫ್ ಬರ್ತ್ ಮಿಸ್ಟೇಕ್ ಇದ್ರೂ ಸಹ ನಿಮ್ಮ ಜಾತಕವನ್ನ ಬಹಳ ಅಕ್ಯುರೇಟ್ ಆಗಿ ಹೇಳ್ಬೋದು. ಈ ರೀತಿ ಸರ್ವಿಸ್ ನ ನೀವು ಭೈರವಿ ಆಸ್ಟ್ರೋದಲ್ಲಿ ತಗೊಳ್ಳಿ. ಮಿಥುನ ರಾಶಿ 2026 ಏಪ್ರಿಲ್ 19ನೇ ತಾರೀಕಿನ ನಂತರದಲ್ಲಿ ಮಿಥುನ ರಾಶಿಯಲ್ಲಿ ಹುಟ್ಟಿದಂತವರಿಗೆ ಪಾಸಿಟಿವ್ ನೆಗೆಟಿವ್ ಏನಿದೆ ಅಂತ ನೋಡೋದಾದ್ರೆ, ಪಾಸಿಟಿವ್ ಆಗಿ ನಾವು ತೊಗೊಳೋದ್ರೆ ಶುಭ ಗ್ರಹನಾದ ಗುರು ಗ್ರಹ ಬಂದು ಮಿಥುನ ರಾಶಿಯಲ್ಲಿ ಇರುವಂತದ್ದು ನಿಮಗೆ ವಿವಾಹವನ್ನ ಪ್ರಾಪ್ತಿ ಮಾಡ್ತಾನೆ. ವಿವಾಹ ಅಂತಂದ್ರೆ ದೂರ ಆಗಿರ್ತೀರಾ, ಗಂಡ ಹೆಂಡತಿ ಕೋರ್ಟ್ ಮೆಟ್ಲಲ್ಲಿ ಇರ್ತೀರಾ, ಅಲ್ಲಿ ನಿಮ್ಗೆ ಕಾಂಪ್ರಮೈಸ್ ಆಗ್ಬೋದು. ತುಂಬಾ ಜನ ಸೆಕೆಂಡ್ ಮ್ಯಾರೇಜ್ ಟ್ರೈ ಮಾಡ್ತಿರ್ತಾರೆ. ಸೊ ಒಳ್ಳೆ ಸಂಬಂಧಗಳು ಬರ್ತಿರಲ್ಲ, ಡಿವೋರ್ಸ್ ಆಗಿರುತ್ತೆ, ಇನ್ನೊಂದಾಗಿರುತ್ತೆ. ಸೊ ಸೆಕೆಂಡ್ ಮ್ಯಾರೇಜಿಗೆ ಅವಕಾಶ ಒದಗಿ ಬರುತ್ತೆ. ಆಮೇಲೆ ಬಹಳ ಒಳ್ಳೆಯ ಸಂಬಂಧ, ನೀವು ಇದುವರೆಗೂ ಕೂಡ ಅದು ಎಕ್ಸ್ಪೆಕ್ಟೇಷನ್ ಮಾಡಿರಲ್ಲ, ಹೆಚ್ಚಿನ ಒಂದು ಸಂಬಂಧ ಬರುತ್ತೆ ಅಂತ ಹೇಳಿ. ಆ ರೀತಿಯಾದ ಸಂಬಂಧ ಬಂದು ವಿವಾಹ ಪ್ರಾಪ್ತಿ ಬಹಳ ಶೀಘ್ರವಾಗಿ ಸ್ಪೀಡಲ್ಲಿ ನಡೆದೋಗುತ್ತೆ. ಈ ಸಾಧ್ಯತೆಗಳು ಮಿಥುನ ರಾಶಿಯಲ್ಲಿ ಹುಟ್ಟಿದಂತವರಿಗೆ ಇದೆ. 3ನೇ ಮನೆಯಲ್ಲಿರುವಂತಹ ಕೇತು ಅಣ್ಣ ತಮ್ಮಂದರ ಮಧ್ಯೆ ಅನವಶ್ಯಕ ಕಿರಿಕಿರಿಗಳನ್ನು ಉಂಟು ಮಾಡಬಹುದು. ಈಗ ಸರಿ ಅಂದ್ರೆ ಆಸ್ತಿ ವಿಚಾರಕ್ಕೆ ಅಂತಲ್ಲ, ಯಾವುದೋ ಒಂದು ವಿಚಾರಕ್ಕೆ, ಸಣ್ಣ ಪುಟ್ಟ ವಿಚಾರಕ್ಕೆ ಯಾವಾಗಲೂ ನಡೆದಿದ್ನ ಇಟ್ಕೊಂಡವರು ಕಿರಿಕಿರಿನ ಕ್ರಿಯೇಟ್ ಮಾಡಬಹುದು. ಅಣ್ಣ ತಮ್ಮನ ಮಧ್ಯೆ ಒಂದು ಬಾಂಧವ್ಯ ಹಾಳಾಗುವಂತ ಸಾಧ್ಯತೆ ಇರುತ್ತೆ, ಜಾಗ್ರತೆಯಿಂದಾಗಿ. ಆಮೇಲೆ ಆರೋಗ್ಯದಲ್ಲಿ ಸಮಸ್ಯೆಗಳು ಅನ್ನೋದಕ್ಕಿಂತ ಸ್ವಲ್ಪ ವೆಯ್ಟ್ ಗೇನ್ ಆಗುವಂಥದ್ದು, ಸ್ಟಮಕ್ ಅಲ್ಲಿ ಗ್ಯಾಸ್ಟ್ರೈಟಿಸ್ ಇದೆ ಸರ್, ನನಗೆ ಅಲ್ಸರ್ ತರ ಆಗಿತ್ತು, ಅಥವಾ ಇನ್ನೊಂದು ಸಮಸ್ಯೆ, ಸ್ಟಮಕ್ ಹೊಟ್ಟೆಗೆ ಸಂಬಂಧಪಟ್ಟಂತಹ ಬೇನೆಗಳು, ಕಾಯಿಲೆಗಳು ಬರೋ ಸಾಧ್ಯತೆ ಇರುತ್ತೆ. ಜಾಗ್ರತೆಯಿಂದ ಇರಿ, ಫಿಸಿಕಲ್ ಆಕ್ಟಿವಿಟೀಸ್ ಮಾಡಿ, ಪ್ರಾಣಾಯಾಮವನ್ನು ಮಾಡಿ. ಆಮೇಲೆ ವಿವಾಹದ ಪ್ರಾಪ್ತಿ ಜೊತೆಯಲ್ಲೇ ನಿಮಗೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ಕೂಡ ಲಾಭ ಆಗುವಂತ ಸಾಧ್ಯತೆ. ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಅಷ್ಟಮಾಧಿಪತಿ ದಶಮದಲ್ಲಿ ಇರೋದು ನಾನು ಯಾವಾಗಲೂ ಕೂಡ ನೆಗೆಟಿವ್ ಆಗಿ ನೋಡ್ತೀನಿ. ಈ ದಶಮ ಸ್ಥಾನದಲ್ಲಿ ಇರೋ ಕೆಲಸವನ್ನ ಕಳ್ಕೊಳ್ಳುವಂಥದ್ದು. ವರ್ಕಿಂಗ್ ಎನ್ವೈರನ್ಮೆಂಟ್ ಅಲ್ಲಿ ನಂಗೆ ತುಂಬಾ ಅವಮಾನ ಆಗ್ತಿದೆ ಸರ್, ಇದುವರೆಗೂ ನಾನು ಈ ತರ ಪ್ರೆಷರ್ ನ ನೋಡಿರ್ಲಿಲ್ಲ ಅಂತಾರೆ, ಅಂತವ್ರ ಕೆಲಸ ಬಿಡೋ ಸಾಧ್ಯತೆ ಇರುತ್ತೆ. ನೋವುಂಟಾಗಿ, ಬೇಜಾರಾಗಿ, ಅವಮಾನಗಳಾಗಿ, ಆರೋಪಗಳಿಂದ ಕೆಲಸ ಬಿಡೋ ಸಾಧ್ಯತೆ ಕ್ರಿಯೇಟ್ ಆಗ್ಬೋದು. ಬಟ್ ಎಲ್ಲಾ ಮಿಥುನ ರಾಶಿಯವರೆಲ್ಲ ಭಯ ಪಡೋ ಅಗತ್ಯ ಇಲ್ಲ. ಒಂದು ಟೆಂಡೆನ್ಸಿ ಕ್ರಿಯೇಟ್ ಆಗುತ್ತೆ. ಬಟ್ ನಿಮ್ಮ ಜಾತಕದಲ್ಲಿ, ನಿಮ್ಮ ಹಸ್ತದಲ್ಲಿ ಆ ಕಾಂಬಿನೇಷನ್ ಇದೆಯಾ ಅದನ್ನ ನೋಡ್ಕೋ. ಎಲ್ಲ ಕಡೆ ರಿಪೀಟ್ ಆಗಿದೆ ಅಂದಾಗ ಜಾಗ್ರತೆ ವಹಿಸ್ಬೇಕಾಗತ್ತೆ. ಒಂದ್ರಲ್ಲಿ ರಿಪೀಟ್ ಆಗಿ ಒಂದ್ರಲ್ಲಿ ಇಲ್ಲ ಅಂದಾಗ ಭಯ ಪಡುವಂತ ಅಗತ್ಯ ಇಲ್ಲ. ಆ ಇವೆಂಟ್ ಆ ಮಟ್ಟಕ್ಕೆ ನಡೆಯಲ್ಲ. ಹಸ್ತದಲ್ಲಿ, ಪ್ರಶ್ನೆಶಾಸ್ತ್ರದಲ್ಲಿ, ಜಾತಕದಲ್ಲಿ 3ರಲ್ಲೂ ಕನ್ಫರ್ಮ್ ಆಗ್ಬೇಕು. ಸೊ ಇಷ್ಟು ವಿಚಾರಗಳಾದ್ಮೇಲೆ ಮಿಥುನ ರಾಶಿಯವರಲ್ಲಿ ಆರೋಗ್ಯದಲ್ಲೂ ಕೂಡ ಬದಲಾವಣೆಗಳು ಕಾಣುತ್ತೆ. ಷಷ್ಠ ಭಾವಾಧಿಪತಿ 10ನೇ ಮನೆ ಇರೋದು ಯೂಶುವಲಿ ಕರಿಯರ್ ಅಲ್ಲಿ ಪ್ರಾಬ್ಲಮ್ಸ್ ನ ಕೊಡುತ್ತೆ. ಪ್ರಾಪರ್ಟಿ ಖರೀದಿ ಆಗುತ್ತೆ. ಪ್ರಾಪರ್ಟಿ ಖರೀದಿ ಮಾಡ್ಬೇಕು ಅನ್ಕೊಂಡಿರ್ತೀರಾ, ತುಂಬಾ ದಿನದಿಂದ ಹುಡುಕ್ತಾ ಇರ್ತೀರಾ. ಅದು ಮನೆ ಆಗಿರ್ಬೋದು, ಸೈಟ್ ಆಗಿರ್ಬೋದು, ಅಥವಾ ಎಸ್ಟೇಟ್ ಆಗಿರ್ಬೋದು. ಮಲ್ಟಿಪಲ್ ಪ್ರಾಪರ್ಟಿ ಕ್ರಿಯೇಟ್ ಮಾಡ್ಬೋದು ನೀವು. ಮನೆ ವಿತ್ ಪ್ರಾಪರ್ಟಿ, ತೋಟ ಇರುವಂತಹ ಜಾಗವನ್ನು ಕೂಡ ನೀವು ಖರೀದಿ ಮಾಡುವಂತ ಸಾಧ್ಯತೆಗಳು ಈ ಒಂದು ಮಿಥುನ ರಾಶಿಯಲ್ಲಿ ಹುಟ್ಟಿದಂತವರಿಗೆ ಇದೆ. ನವಮ ಭಾವದಲ್ಲಿರುವಂತಹ ರಾಹು ಬಂದು ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಬಹುದು, ಜಾಗ್ರತೆಯಿಂದಾಗಿರಿ. ನವಮ ಭಾವದಲ್ಲಿರುವಂತಹ ರಾಹು ಬಂದು ನಿಮ್ಮನ್ನ ಕೆಟ್ಟ ದಾರಿಗೆ ಎಳೆಯೋ ಸಾಧ್ಯತೆ ಇರುತ್ತೆ. ಇದುವರೆಗೂ ಆ ಥಾಟ್ಸ್ ನಿಮ್ಗೆ ಇರ್ಲಿಲ್ಲ, ಈ ಆ ದಾರಿಗೆ ಎಳಿತಿರುತ್ತೆ. ಕೆಲವರು ಈ ಸ್ಮೋಕಿಂಗು ಮತ್ತೆ ಆಲ್ಕೋಹಾಲ್ ನ ಬಿಟ್ಟಿರ್ತಾರೆ. ಬಟ್ ಈ ಟೈಮ್ ಪೀರಿಯಡ್ ಅವರು ಒತ್ತಡ ಜಾಸ್ತಿ ಆಗ್ಬೋದು. ಮನಸ್ಸನ್ನ ನೀವು ಬೇರೆ ಕಡೆಗೆ ಕೇಂದ್ರೀಕರಿಸಬೇಕಾಗತ್ತೆ. ಇಷ್ಟು ವಿಚಾರಗಳು ಮಿಥುನ ರಾಶಿಗೆ ಸಂಬಂಧಪಟ್ಟಿದ್ದು.